Hi everyone, so welcome to my YouTube channel. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇದು ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಿರೋಂಥ ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ನನ್ನ ಇವತ್ತಿನ ದಿನ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ನನ್ನ ದಿನಾನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಡೈಜೆಷನ್ಗೆ. ಅದಾದ ಮೇಲೆ ಹಿಂದಿನ ದಿನ ರಾತ್ರಿಯೇ ನಾನು ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟಿರ್ತೀನಿ ಖಾಲಿ ಹೊಟ್ಟೆಯಲ್ಲಿ, ಅದನ್ನು ಕೂಡ ತಿಂತೀನಿ. ಸೊ ದೊಡ್ಡವರಾಗ್ತಾ ರೆಸ್ಪಾನ್ಸಿಬಿಲಿಟೀಸ್ಗಳ ಮಧ್ಯೆ ಡಯಟ್ ಕಾನ್ಷಿಯಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಚಿಕ್ಕವರಿರುವಾಗ ನಮ್ಮ ಅಪ್ಪ ಅಮ್ಮ ಇದು ಒಳ್ಳೆಯದು, ಇದನ್ನ ತಿನ್ನಬೇಕು ಅಂತ ಎಷ್ಟು ಹೇಳಿದ್ರು ನಾವು ತಿಂತಾ ಇರಲಿಲ್ಲ. ಸೊ ಈಗ ನಮಗೆ ಒಂದು ಮಗು ಆಗ್ತಿದೆ ಅನ್ನುವಾಗ ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಎಷ್ಟು ಒಳ್ಳೆಯದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಎಷ್ಟು ಒಳ್ಳೆ ಥಿಂಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಸೊ ಹಾಗೆ ನನ್ನ ಎಕ್ಸಸೈಸ್ ವಾಕಿಂಗ್ ಕೂಡ ಮುಗಿಸ್ಕೊಂಡೆ. ಅದಾದ ಮೇಲೆ ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಅಮ್ಮ ಹಾಲು ಕಾಯಿಸ್ಕೊಡ್ತಾಯಿದ್ರು. ಹಾಲು ಕಾಯಿಸಿ ಅದಕ್ಕೆ ಪ್ರೋಟೀನ್ ಪೌಡರ್ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿತಿದ್ದೀನಿ. ಆ್ಯಂಡ್ ತಿಂಡಿ ಕೂಡ ರೆಡಿ ಆಗಿತ್ತು. ತಿಂಡಿ ಕೂಡ ಮುಗಿಸ್ಕೊಂಡೆ. ತಿಂಡಿ ಆದಮೇಲೆ ಎಂದಿನಂತೆ ನಾನೊಂದು ಕ್ವಿಕ್ ನ್ಯಾಪ್ ಆಗಲೇಬೇಕು, ಬಿಕಾಸ್ ನೈಟೆಲ್ಲ ನಿದ್ದೆ ಇರೋದಿಲ್ಲ. ಸೊ ಅದು ಕೂಡ ಆಯಿತು. ಅದಾದಮೇಲೆ ನನ್ನ ಫ್ರೂಟ್ಸ್ ಟೈಮ್ ಬಂದೇ ಬಿಟ್ಟು ಫ್ರೂಟ್ಸ್ ಕೂಡ ತಿಂದು ಫ್ರೆಶ್ ಅಪ್ ಆದೆ. ಆ್ಯಂಡ್ ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿರಲಿಲ್ಲ. ಇನ್ನೇನು ಡೆಲಿವರಿ ಡೇಟ್ ಕೂಡ ತುಂಬ ಹತ್ರನೇ ಇತ್ತು. ಸೊ ಅದು ಕೂಡ ಇವತ್ತು ನಾನು ಪ್ಯಾಕ್ ಮಾಡಿಕೊಂಡೆ. ಸೊ ಬೇಸಿಕ್ ಎಸೆನ್ಷಿಯಲ್ಸ್ ಮದರ್ಗೆ ಬೇಬಿಗೆ ಏನೇನು ಎಸೆನ್ಷಿಯಲ್ಸ್ ಇಟ್ಕೋಬೇಕು ಅದೆಲ್ಲ ಕೂಡ ಇಟ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಏನೇನು ಇಟ್ಕೊಂಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ಡೀಟೇಲ್ಡ್ ವೀಡಿಯೋ ಏನೇನು ಇಟ್ಕೋಬೇಕು ಹಾಸ್ಪಿಟಲ್ ಬ್ಯಾಗ್ನಲ್ಲಿ ಅಂತ ನಿಮ್ಗೇನಾದರೂ ನನ್ನ ಕಡೆಯಿಂದ ಸಜೆಷನ್ಸ್ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್, ನಾನು ಕೂಡ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಫ್ಯಾಮಿಲಿ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ಬಿಕಾಸ್ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನನಗೆ ಅಂತ ಟೈಮ್ ಕೊಟ್ಟು, ಹಾಗೆ ನನ್ನ ಫ್ಯಾಮಿಲಿಗೂ ಸಹ ಟೈಮ್ ಕೊಟ್ಟು ಎಲ್ಲರ ಜೊತೆ ಕೂತು ಲೂಡೋ ಆಡಿ ನನ್ನ ದಿನಾನ ನಾನು ಕಳೀತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.